ಅರ್ಜಿ ಸಲ್ಲಿಕೆಗೆ ಅವಕಾಶ, ಷರತ್ತುಗಳು ಅನ್ವಯ. ಬಿಪಿಎಲ್ ಕಾರ್ಡ್ ಮತ್ತೆ ಬೇಕಾ? ಅರ್ಜಿ ಸಲ್ಲಿಕೆಗೆ ಅವಕಾಶ, ಷರತ್ತುಗಳು ಅನ್ವಯ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರ ಅನರ್ಹರನ್ನ ಹುಡುಕಿ ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫಾರಸು ಮಾಡಿತ್ತು. ಇದರಿಂದ ನೂರಾರು ಬಡ ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಅಂತ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಈಗ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ವಿವಿಧ ತಾಂತ್ರಿಕ ಕಾರಣಗಳಿಂದಾಗಿ ಹಾಗೂ ನಿಯಮಾವಳಿಗಳ ಉಲ್ಲಂಘನೆಯಿಂದಾಗಿ ರದ್ದಾಗಿದ್ದ ನಿಮ್ಮ ಬಿಪಿಎಲ್ ಪಡಿತದಾರ ಚೀಟಿಗೆ ಮರುಜೀವ ನೀಡೋದಕ್ಕೆ ಕೊನೆಗೂ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈಗ ನಾವು ಗಮನಿಸಬಹುದಾಗುತ್ತೆ, ಎಷ್ಟೋ ಕಾರಣಗಳನ್ನ ಕೊಟ್ಟು ರಾಜ್ಯದಲ್ಲಿ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನ ಯಾವ ರೀತಿ ರದ್ದುಗೊಳಿಸಿದ್ರು ಅಂತ. ಇದರಿಂದಾಗಿ ಸಾವಿರಾರು ಅರ್ಹ ಬಡ ಕುಟುಂಬಗಳು ಸರ್ಕಾರದ ಉಚಿತ ಅಕ್ಕಿ ಹಾಗೆ ಗ್ಯಾರಂಟಿ ಯೋಜನೆಗಳಿಂದ ವಂಚಿತ ಆದವು. ಈ ಬಡ ಕುಟುಂಬಗಳ ಆಕ್ರೋಶಕ್ಕೆ ಸ್ಪಂದಿಸಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರದ್ದಾಗಿರುವ ಬಿಪಿಎಲ್ ಕಾರ್ಡ್ಗಳನ್ನ ಮರುಸ್ಥಾಪನೆ ಮಾಡೋದಕ್ಕೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ವೀಕ್ಷಕರೇ, ನೀವು ಕೂಡ ಏನ್ ಮಾಡಬೇಕು, ಹಾಗಾದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಮರು ಪಡೆಯೋದಕ್ಕೆ ಪ್ರಮುಖ ಷರತ್ತುಗಳನ್ನ ವಿಧಿಸಲಾಗಿದೆ. ಅದನ್ನ ಅನ್ವಯ ಮಾಡೋದು ಹೇಗೆ ಅಂದ್ರೆ ಯಾವ್ದಾವ್ದು ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ನೋಡಿ, ರದ್ದಾಗಿರುವ ಬಿಪಿಎಲ್ ಪಡಿತರ ಚೀಟಿಯನ್ನ ಮರುಸ್ಥಾಪಿಸಿಕೊಳ್ಳುವುದಕ್ಕೆ ಕೆಲವು ಅರ್ಹತಾ ಮಾನದಂಡಗಳನ್ನ ಪೂರೈಸಬೇಕಾಗುತ್ತೆ. ಅರ್ಜಿದಾರರು ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಯಾವುದೇ ಟ್ಯಾಕ್ಸ್ ಅನ್ನ ಪೇ ಮಾಡೋ ಹಾಗಿರೋದಿಲ್ಲ. ನೀವೇನಾದ್ರೂ ಪೇ ಮಾಡ್ತಾ ಇದ್ರೆ ನೀವು ಇದಕ್ಕೆ ಅನ್ವಯ ಆಗುವುದಿಲ್ಲ. ಇನ್ನು 7 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿರಬಾರ್ದು. ಅಂದ್ರೆ ಬಿಲೋ ಅಂದ್ರೆ 7 ಎಕರೆಗಿಂತ ಕಡಿಮೆ 6 ಎಕರೆ 5 ಎಕರೆ 4 ಎಕರೆ 3 ಎಕರೆ 2 1 ಈ ತರ ಅಂದ್ರೆ ಅರ್ಧ ಎಕರೆ ಹೊಂದಿದ್ರು ಕೂಡ ನೀವು ಬಿಪಿಎಲ್ ಕಾರ್ಡ್ ಅನ್ನ ಪಡಿಬಹುದಾಗುತ್ತೆ. 7 ಎಕರೆಗಿಂತ 1 ಗುಂಟೆ ಹೆಚ್ಚಿದ್ರೂ ಕೂಡ ನಿಮಗೆ ಬಿಪಿಎಲ್ ಕಾರ್ಡ್ ಸಿಗುವುದಿಲ್ಲ. ಜೊತೆಗೆ ಕುಟುಂಬ ವಾರ್ಷಿಕ ಆದಾಯವು ಕೂಡ 1,20,000 ರೂಪಾಯಿಯನ್ನ ಮೀರಿರಬಾರದು. 1 ಲಕ್ಷಕ್ಕಿಂತ ಅಂದ್ರೆ 1,20,000 ರೂಪಾಯಿಗಿಂತ ಹೆಚ್ಚು ಏನಾದ್ರೂ ನಿಮ್ಗೆ ಆದಾಯ ಬರ್ತಾ ಇದೆ ಅಂತಂದ್ರೆ ನೀವು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ. ಸೊ ನೀವು ಏನಾದ್ರೂ ಈ ಕೆಳಕಂಡಂತ ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಅಂದ್ರೆ 1,20,000 ರೂಪಾಯಿಗಿಂತ ಕಡಿಮೆ ಇದ್ರೆ ನೀವು ಬಿಪಿಎಲ್ ಕಾರ್ಡ್ ಅನ್ನ ಪಡಿಬಹುದು. ಹಾಗೆ 7 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿಲ್ಲ ಅಂತಂದ್ರೆ ನೀವು ಬಿಪಿಎಲ್ ಕಾರ್ಡ್ ಅನ್ನ ಪಡಿಬಹುದು. ಹಾಗೆ ನೀವು ಏನು ಪಾವತಿ ಅಂದ್ರೆ ಅರ್ಜಿದಾರರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರೋಲ್ಲ ಅಂತಿದ್ರೆ ನೀವು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಪಡಿಬಹುದಾಗಿದೆ. ಈ 3 ಅಂಶಗಳನ್ನ ನೀವು ಅಂದ್ರೆ ಏನು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕಾಗುತ್ತೆ. ಸೊ 7 ಎಕರೆಗಿಂತ ಭೂಮಿ ಕಮ್ಮಿ ಇದ್ರೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ಹಾಗೆ ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಕಡಿಮೆ ಇದ್ರೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ. ಇನ್ಯಾಕೆ ತಡ? ಹಾಗಾದ್ರೆ ಹೊಸದಾಗಿ ಬಿಪಿಎಲ್ ಕಾರ್ಡ್ ಅನ್ನ ಬಿಡ್ತಾ ಇದ್ದಾರೆ. ಹಿಂದೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು? ಸರ್ಕಾರ ವಿಧಿಸಿರುವಂತಹ ಷರತ್ತುಗಳೇನು? ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿವರವನ್ನು ಕೂಡ ಅತ್ಯಂತ ಸರಳವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಈಗಾಗಲೇ ಹೇಳ್ದಾಗೆ ರಾಜ್ಯದಲ್ಲಿ ಚಾಲ್ತಿಯಲ್ಲಿ ಇರುವಂತಹ ಪಡಿತರ ಚೀಟಿಗಳ ಪೈಕಿ ನಾನಾ ಕಾರಣಗಳಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನ ಅಂದ್ರೆ ರದ್ದುಪಡಿಸಿದ್ರು ಅಂತ ಸ್ಟಾಪ್ ಮಾಡಿಬಿಟ್ಟಿದ್ರು. ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಮಾಡಿದ್ರು. ಅಂತವರಿಗೆ ಈಗ 45 ದಿನಗಳ ಗಡುವಿನ ಕಾಲಮಿತಿಯನ್ನ ರದ್ದುಗೊಳಿಸಲಾಗಿದೆ. ಅರ್ಹರು ಮತ್ತೆ ಎಪಿಎಲ್ ನಿಂದ ಬಿಪಿಎಲ್ ಕಾರ್ಡ್ ಪಡೆಯುವುದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ರಾಜ್ಯ ಸರ್ಕಾರ ಕುಟುಂಬ ತಂತ್ರಾಂಶದ ಪ್ರಕಾರ 13,87,651 ಅನರ್ಹ ಪಡಿತರ ಚೀಟಿಗಳು ಇದೆ ಅಂತ ಪತ್ತೆ ಮಾಡಿತ್ತು. ಈ ಪೈಕಿ 4 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ಗೆ ವರ್ಗಾವಣೆ ಮಾಡಲಾಗಿತ್ತು. ಅದೆಂಗೋ ಅರ್ಹರಾಗಿದ್ರೆ ಅಗತ್ಯ ದಾಖಲೆಗಳ ಸಹಿತ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಬೇಕು. ಬಳಿಕ ಅರ್ಹರಿದ್ರೆ ಅಂತವರ ಬಿಪಿಎಲ್ ಪಡಿತಿದ್ದರ ಚೀಟಿಯನ್ನ ಮರುಸ್ಥಾಪಿಸುವ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ಬೇಕು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2023 ಮೇ 20ನೇ ತಾರೀಕಿನಂದು ಅಸ್ತಿತ್ವಕ್ಕೆ ಬಂದಾಗಿನಿಂದ ಈವರೆಗೆ ಅರ್ಹ ಫಲಾನುಭವಿಗಳಿಗೆ ಹೊಸದಾಗಿ ಬಿಪಿಎಲ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿಯನ್ನ ವಿತರಣೆ ಮಾಡಿಲ್ಲ. ಹಾಗಾಗಿ ಅನರ್ಹ ಪಡಿತರ ಚೀಟಿಗಳನ್ನ ಎಪಿಎಲ್ಗೆ ಪರಿವರ್ತಿಸಿದ ನಂತರವಷ್ಟೇ ಬಿಪಿಎಲ್ ಪಡಿತರ ಚೀಟಿಗಳನ್ನ ಹೊಸದಾಗಿ ಅರ್ಹ ಫಲಾನುಭವಿಗಳಿಗೆ ನೀಡುವುದು ಸೂಕ್ತ ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಯಾವುದೇ ಅರ್ಹ ಫಲಾನುಭವಿಗಳನ್ನ ಪಡಿತರ ಮುಖ್ಯವಾಹಿನಿಯಿಂದ ಹೊರಗೆ ಇಟ್ಟಂತೆ ಆಗುವುದಿಲ್ಲ ಅಂತಲೂ ಕೂಡ ಆಹಾರ ಇಲಾಖೆ ತಿಳಿಸಿದೆ. ಹಾಗಾದ್ರೆ ಹೊಸದಾಗಿ ಬಿಪಿಎಲ್ ಕಾರ್ಡ್ ಅನ್ನು ಬಿಡ್ತಾ ಇದ್ದಾರೆ. ಹಿಂದೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ.